ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಈಗ ನೋಡಿ, ಬೆಳಿಗ್ಗೆ 8 ಗಂಟೆ ಆಗಿದೆ. ಎಲ್ಲ ಬಾಗಿಲಿಗೆ ಕಸ ಹೊಡೆದು ನೀರು ಹಾಕಿ ರಂಗೋಲಿ ಹಾಕಿ ಎಲ್ಲ ಆಯಿತು ನೋಡಿ. ಹೊರಗಡೆ ವಾತಾವರಣ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಮೋಡದ ವಾತಾವರಣ ಇದೆ. ಹಾಗೆ ಇವತ್ತು ಗುರುವಾರ ನೋಡಿ, ಸಾಯಿಬಾಬಾನ ಫೋಟೋ ನೋಡ್ಕೊಳ್ಳಿ, ನಮಸ್ಕಾರ ಮಾಡಿ. ಎಲ್ರಿಗೂ ಒಳ್ಳೇದು ಮಾಡಲಿ ಸಾಯಿಬಾಬಾ. ನೋಡಿ ಎಷ್ಟು ಮೋಡ ಇದೆ ಹೊರಗಡೆ, ಸ್ವಲ್ಪ ಬಿಸಿಲಿಲ್ಲ. ಚಹಾ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ, ಸಣ್ಣದಾಗಿ ಇಟ್ಕೊಂಡಿದ್ದೀನಿ. ಈಗ ನೋಡಿ, ಚಹಾ ಕುಡಿದು ನಾಷ್ಟ ಎಲ್ಲ ಮಾಡಿಕೊಂಡು ನಾಷ್ಟ ಎಲ್ಲ ಮುಗಿಸ್ಕೊಂಡು ಸ್ಟಿಚ್ಚಿಂಗಿಗೆ ಕೂತ್ಕೊಂಡಿದ್ದೀನಿ ನೋಡಿ. ಬ್ಲೌಸ್ ಸ್ಟಿಚ್ ಮಾಡ್ತಾ ಇದ್ದೀನಿ, ಸಾದಾ ಬ್ಲೌಸು. ನೋಡಿ ಸ್ಟಿಚ್ ಮಾಡ್ತಾ ಮಾಡ್ತಾ ನಿಮ್ಮ ಜೊತೆ ಮಾತಾಡೋಣ. ಈ ಬ್ಲೌಸ್ ನೋಡಿ, ಇದ್ರ ಕಟಿಂಗ್ ವಿಡಿಯೋನ ನಾನು ಹಾಕಿದ್ದೀನಿ ನೋಡಿ. ಸಪೋರ್ಟ್ ಮಾಡಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ಚೆನ್ನಾಗಿ ಅನಿಸಿದ್ದಲ್ಲಿ ಒಂದು ಲೈಕನ್ನು ಕೊಡಿ. ನೀವು ಲೈಕ್ ಕೊಡೋದ್ರಿಂದ ನಮ್ಮ ವಿಡಿಯೋ ಇನ್ನೊಬ್ಬರಿಗೆ ರೀಚ್ ಆಗುತ್ತೆ. ದಯವಿಟ್ಟು ಲೈಕನ್ನು ಕೊಡಿ. ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಈಗ ನೋಡಿ, ಸ್ಟಿಚ್ಚಿಂಗ್ ಮಾಡ್ತಾ ಇದ್ದೀನಿ. ಕಟಿಂಗ್ ವಿಡಿಯೋದಲ್ಲಿ ಪ್ರತಿಯೊಂದು ಪಾರ್ಟ್ಸ್ ಬಗ್ಗೆ ಎಷ್ಟು ಅಳತೆ ಇಡಬೇಕು, ಎಲ್ಲಿ ಎಷ್ಟು ತಗೋಬೇಕು ಅನ್ನೋದನ್ನು ವಿವರವಾಗಿ ತಿಳಿಸಿದ್ದೀನಿ. ಯಾರು ಬಿಗಿನರ್ಸ್ ಆಗಿದ್ದಾರೆ, ಯಾರು ಬ್ಲೌಸ್ ಕಟಿಂಗ್ ಕಲಿಬೇಕು ಅನ್ನೋರು ಆ ವಿಡಿಯೋವನ್ನು ನೋಡಿ. ಹಾಗೆ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನಿಮಗೆ ಸ್ಟಿಚ್ಚಿಂಗ್ ಬಗ್ಗೆ ಏನಾದರೂ ಮಾಹಿತಿ ಬೇಕಂದರೆ ಅದನ್ನು ಕೂಡ ನೀವು ಕೇಳ್ಬೋದು, ಕಮೆಂಟ್ ಮಾಡಿ. ಹಾಗೆ ನಿಮಗೆ ಯಾವ ಥರ ವಿಡಿಯೋ ಬೇಕು ಅದು ಕೂಡ ನೀವು ಕೇಳ್ಬೋದು. ನಾನು ವಿಡಿಯೋನ ಹಾಕ್ತೀನಿ, ದಯವಿಟ್ಟು ಕಮೆಂಟ್ ಮಾಡಿ. ಹೀಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾ ಇರಿ. ನಿಮ್ಮ ಸಪೋರ್ಟು ತುಂಬಾ ಮುಖ್ಯ ನೋಡಿ. ಯೂಟ್ಯೂಬಲ್ಲಿ ಬೆಳಿಬೇಕು ಅಂದರೆ ನಿಮ್ಮೆಲ್ಲರ ಸಪೋರ್ಟು ತುಂಬಾ ಮುಖ್ಯ. ನಿಮ್ಮ ಸಪೋರ್ಟ್ ಇದ್ದರೆ ಮಾತ್ರ ನಾವು ಕೂಡ ಬೆಳಿಬಹುದು. ಇಲ್ಲ ಅಂದರೆ ಬೆಳೆಯೋದು ತುಂಬಾ ಕಷ್ಟ ಇದೆ. ಈಗೀಗಂತೂ ಯೂಟ್ಯೂಬ್ ರೂಲ್ಸ್ ತುಂಬ ಸಿಕ್ಕಾಪಟ್ಟೆ ಟಫ್ ಆಗಿಬಿಟ್ಟಿದೆ. ಈಗಂತೂ ಡಬಲ್ ವಾಚ್ ಅವರ್ ಮಾಡ್ತಾ ಇದ್ದಾರೆ. ವಾಚ್ ಅವರ್ ಮಾಡೋದೇ ಒಂದು ದೊಡ್ಡ ಸಮಸ್ಯೆ ನೋಡಿ. ಪ್ರತಿಯೊಬ್ಬರು ಸಪೋರ್ಟ್ ಮಾಡಿದರೆ ಎಲ್ಲರೂ ಬೆಳಿಬಹುದು. ನಾವು ಕೂಡ ಸಪೋರ್ಟ್ ಮಾಡ್ತಾ ಇರ್ತೀವಿ ಎಲ್ಲರಿಗೂ. ನೀವು ಕೂಡ ಎಲ್ಲರಿಗೂ ಸಪೋರ್ಟ್ ಮಾಡಿ. ಈಗ ನೋಡಿ, ಸ್ಟಿಚ್ ಮಾಡ್ತಾ ಇದ್ದೀನಿ. ಸ್ಟಿಚ್ಚಿಂಗ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ಮತ್ತೆ ಸ್ನಾನ ಪೂಜೆ ಎಲ್ಲ ಆಗಬೇಕು. ಇವತ್ತು ಗುರುವಾರ ನೋಡಿ, ರಾಘವೇಂದ್ರ ಸ್ವಾಮಿ ಪೂಜೆ ಎಲ್ಲನೂ ಆಗಬೇಕು. ಬೇಗ ಬೇಗ ಸ್ಟಿಚ್ಚಿಂಗ್ ಮುಗಿಸ್ಬೇಕು ನೋಡಿ. ಸಮಯ ಅನ್ನೋದು ಎಷ್ಟು ಬೇಗ ಹೋಗಿಬಿಡುತ್ತೆ. ನಾವು ಸಮಯನ ತುಂಬಾ ಚೆನ್ನಾಗಿ ನಾವು ಯೂಸ್ ಮಾಡ್ಕೋಬೇಕು. ಸ್ವಲ್ಪನೂ ಸಮಯ ಎಲ್ಲೂ ಕೂಡ ವೇಸ್ಟ್ ಮಾಡಬಾರ್ದು. ವೇಸ್ಟ್ ಮಾಡಿದ್ದಷ್ಟು ನಮಗೆ ಲಾಸು ನೋಡಿ. ಎಷ್ಟು ನಾವು ಸಮಯನ ಚೆನ್ನಾಗಿ ಉಪಯೋಗಿಸ್ತಿದ್ದೇವೋ ಅಷ್ಟು ನಾವು ಈ ಟೇಲ್ರಿಂಗ್ ಬಿಸ್ನೆಸ್ಸಲ್ಲಿ ಇಂಪ್ರೂವ್ಮೆಂಟ್ ಆಗ್ಬೋದು. ಇದರಲ್ಲಿ ಎಷ್ಟು ಸಮಯ ಇದ್ದರೂ ಕಡಿಮೆನೇ ನೋಡಿ. ಸಮಯ ಇದ್ದಷ್ಟು ನಮಗೆ ಕೆಲಸಗಳು ಬೇಗ ಬೇಗ ಆಗುತ್ತೆ. ಎಲ್ಲ ಕಡೆ ನೋಡ್ಕೊಳ್ಳೋದು ಅಂದ ಕೂಡಲೇ ಎಲ್ಲ ಕೆಲಸ ನಮಗೆ ಬೇಗ ಬೇಗ ಆಗೋದೇ ಇಲ್ಲ. ಎಷ್ಟು ಸಮಯ ಇದ್ದರೂ ಕಡಿಮೆನೇ ನೋಡಿ. ಮತ್ತೆ ಸಿಗೋಣ. ರಾಘವೇಂದ್ರ ರಾಘವೇಂದ್ರ ಎನ್ನಿರಿ, ನಾಮಸ್ಮರಣೆಯಿಂದ ನಿಜಾನಂದವನ್ನು ಹೊಂದಿರಿ. ತಂದೆ ತಾಯಿ ಬಂಧು ಬಳಗ ಎಲ್ಲ ನೀನೇ ಎನ್ನಿರಿ,
ಈಗ ನೋಡಿ ಪೂಜೆ ಎಲ್ಲ ಮುಗೀತು, ಮತ್ತು ಅಡುಗೆ ಕಾರ್ಯಕ್ರಮ ಸ್ಟಾರ್ಟ್ ಆಗಿದೆ ನೋಡಿ. ಇವತ್ತು ಏನು ಮಾಡೋದಪ್ಪ ಅಂದರೆ ಮೆಂತ್ಯ ಸೊಪ್ಪಿನ ಪಲ್ಯ, ಹಾಗೆ ಬೇಳೆ ಹೀರೆಕಾಯಿ ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ ನೋಡಿ. ಈಗ ಕುಕ್ಕರಲ್ಲಿ ಅನ್ನ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ. ಬೇಳೆ ಮತ್ತು ಅನ್ನ, ಬೇಳೆ ಹಾಕಿಲ್ಲ ಸಾರಿ, ಇವತ್ತು ಹೆಸರು ಬೇಳೆ ಹಾಕಿ ಪಲ್ಯಗೆ ಹೆಸರು ಬೇಳೆ ಹಾಕ್ತಾಯಿದ್ದೀನಿ. ಹೆಸರು ಬೇಳೆ ಆದರೆ ಬೇಗ ಕುದಿಯುತ್ತೆ, ಕುಕ್ಕರಲ್ಲಿ ಹಾಕಬೇಕಂತ ಏನಿಲ್ಲ. ಈಗ ಹೀಗೆ ನಾನು ಪಾತ್ರೆಯಲ್ಲಿ ಬಿಸಿನೀರು ಮಾಡಿ ಆಮೇಲೆ ಬೇಳೆ ತೊಳ್ಕೊಂಡು ಹಾಕ್ತಾಯಿದ್ದೀನಿ ನೋಡಿ. ಹೆಸರು ಬೇಳೆ ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ. ಡೈಲಿ ಬರೀ ತೊಗರಿಬೇಳೆ ಅಂದರೆ ಪಿತ್ತ ಆಗಿಬಿಡುತ್ತೆ, ಅದಕ್ಕೆ ಹೆಸರು ಬೇಳೆ ಒಂದು ಸಲ ಸಾರು, ಒಂದು ಸಲ ತೊಗರಿಬೇಳೆ ಸಾರು, ಈ ಥರ ಮಾಡ್ಕೋತೀನಿ. ಇವತ್ತು ಹೆಸರು ಬೇಳೆ ಮತ್ತು ಹೀರೆಕಾಯಿ ಹಾಕಿ ಸಾಂಬಾರು ಮಾಡ್ಕೋತಾ ಇದ್ದೀನಿ. ಅದಕ್ಕೆ ನೋಡಿ ಬೇಳೆ ತೊಳ್ಕೊತಾ ಇದ್ದೀನಿ. ತೊಳ್ಕೊಂಡು ನೀರು ಕಾದ ಕೂಡಲೇ ಅದನ್ನು ಹಾಕಿ ಆಮೇಲೆ ತರಕಾರಿ ಎಲ್ಲ ಕಟ್ ಮಾಡಬೇಕು. ಕಟ್ ಮಾಡಿಕೊಂಡು ಆಮೇಲೆ ಹಾಕಬೇಕು. ಮೆಂತ್ಯ ಸೊಪ್ಪಿನ ಪಲ್ಯ ಮಾಡಬೇಕು ನೋಡಿ. ಈಗ ನೋಡಿ ಇದನ್ನು ಹೆಸರು ಬೇಳೆ ಒಂದು ಪಾತ್ರೆಯಲ್ಲಿ ಹಾಕಿ ನೀರು ಹಾಕಿ ಇಟ್ಟಿದ್ದೀನಿ, ಸ್ವಲ್ಪ ನೆನೆಯಲಿ ಅಂತ ಹೇಳಿ. ಪಲ್ಯ ಮಾಡುವಾಗ ಹಾಕೋದಕ್ಕೆ ನೆನೆದ್ರೆ ಚಲೋ ಆಗುತ್ತೆ. ಈಗ ಸಾರಿ ಹಾಕೋದಕ್ಕೆ ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಬೇರೆ ಬೇಳೆ. ಈಗ ನೋಡಿ ಹೀರೆಕಾಯಿ ತೊಗೊಂಡಿದ್ದೀನಿ, ಹಾಗೆ ಎಲ್ಲ ಕಟ್ ಮಾಡಬೇಕು. ಆಮೇಲೆ ತೆಂಗಿನ ತುರಿ ಎಲ್ಲ ತುರ್ಕೋಬೇಕು, ಎಲ್ಲ ಕೆಲಸ ಮಾಡ್ಕೋಬೇಕು, ರೆಡಿ ಮಾಡ್ಕೋಬೇಕು ನೋಡಿ. ಎಲ್ಲನೂ ಮಾಡಿಕೊಂಡು ಆಮೇಲೆ ಮತ್ತೆ ಊಟ ಗೀಟ ಮಾಡಿ ಮತ್ತೆ ಸಂಜೆ ಸ್ಟಿಚಿಂಗ್ ಕೊಡಬೇಕು ನೋಡಿ. ಹೀರೆಕಾಯಿ ಕ್ಲೀನ್ ಮಾಡ್ತಾ ಇದ್ದೀನಿ ನೋಡಿ. ಹಾಗೆ ಒಂದೊಂದಾಗಿ ಬೇಗ ಬೇಗ ಕೆಲಸ ಆದರೆ ಬೇಗ ಬೇಗ ಆಗಿಬಿಡುತ್ತೆ. ಅಡುಗೆ ಮನೆಯಲ್ಲಿ ಎಷ್ಟು ನಾವು ಬೇಗ ಕೆಲಸ ಮಾಡಬೇಕಂದ್ರೂ ಲೇಟ್ ಆಗಿಬಿಡುತ್ತೆ ನೋಡಿ. ಎಲ್ಲ ಕೆಲಸನೂ ಒಂದೇ ಸಲ ಮಾಡ್ಕೋಬೇಕು. ಕಟ್ ಮಾಡ್ಕೊಳ್ಳೋದು, ರುಬ್ಕೊಳ್ಳೋದು ಎಲ್ಲನೂ ಮಾಡ್ಕೋಬೇಕು. ಈ ಕಡೆ ನೀರು ಕಾದಿದೆ, ಈಗ ಬೇಳೆ ಹಾಕ್ಕೋಬೇಕು. ನನ್ನ ವಿಡಿಯೋ ಎಲ್ಲ ಹೇಗೆ ಬರ್ತಾ ಇದೆ ಅಂತ ಕಮೆಂಟ್ ಮಾಡಿ. ದಯವಿಟ್ಟು ಯಾವ ರೀತಿ ಬರ್ತಾ ಇದೆ ಅಂತ ನೀವು ಕಮೆಂಟ್ ಮಾಡಿದರೆ ಯಾವ ರೀತಿ ಬಂದಿದೆ ಅಂತ ನಮಗೂ ಗೊತ್ತಾಗುತ್ತೆ, ಇಲ್ಲ ಅಂದರೆ ಗೊತ್ತಾಗಲ್ಲ. ಅದರಲ್ಲಿ ವ್ಯೂಸ್ ಅಂತೂ ತುಂಬಾ ಕಡಿಮೆ ಬರ್ತಾ ಇದೆ, ಯಾರೂ ನೋಡ್ತಾನೇ ಇಲ್ಲ ವಿಡಿಯೋನ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಈಗ ವಾಚ್ ಅವರ್ ಮಾಡ್ಕೊಳ್ಳೋದೇ ಒಂದು ದೊಡ್ಡ ಸಾಹಸ ಆಗಿಬಿಟ್ಟಿದೆ. ಹೇಗೆ ಮಾಡ್ಕೊಳ್ಳೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ಈ ರೀತಿ ಎಲ್ಲ ರೂಲ್ಸ್ ತೆಗಿತಾ ಇದ್ದಾರೆ. ಡಬಲ್ ವಾಚ್ ಅವರ್ ಮಾಡಿ ದೊಡ್ಡ ಟೆನ್ಷನ್ ಆಗಿಬಿಟ್ಟಿದೆ ನೋಡಿ, ಯಾವ ರೀತಿ ವಾಚ್ ಅವರ್ ಮಾಡ್ಕೊಳ್ಳೋದು ಅಂತ. ಈಗ ನೋಡಿ ಬೇಳೆ ಎಲ್ಲ ಬೆಂದಿದೆ, ಅದಕ್ಕೆ ಈಗ ಉಪ್ಪು ಹಾಕ್ಕೊಂಡು ಎಲ್ಲ ಮಸಾಲೆ ಹಾಕ್ಕೊಂಡಿದ್ದೀನಿ. ಮಸಾಲೆ ಹಾಕ್ಕೊಂಡು ಎಲ್ಲ ಹೀರೆಕಾಯಿ ಎಲ್ಲ ಹಾಕಿ ಎಲ್ಲ ಬೆಂದಾಗಿದೆ ನೋಡಿ. ಈಗ ಸಾರೆಲ್ಲ ಕುದಿಸ್ಕೊಂಡು ಆಮೇಲೆ ಮೆಂತ್ಯ ಪಲ್ಯ ಅಷ್ಟು ಮಾಡಬೇಕು. ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನೋಡಿ ಟೊಮೆಟೊ ಹಾಕ್ಕೋತಾ ಇದ್ದೀನಿ ಸಾರಿಗೆ. ಯಾವಾಗಲೂ ಟೊಮೆಟೊ ಮಸಾಲೆ ಹಾಕುವಾಗ ಹಾಕಬೇಕು, ಮೊದಲೇ ಹಾಕಿದರೆ ಸರಿಯಾಗಲ್ಲ. ಮಸಾಲೆ ಹಾಕುವಾಗ ಹಾಕಿದರೆ ಎರಡು ಕುದಿ ಬಂದಮೇಲೆ ಎಲ್ಲ ಬೆಂದಿರುತ್ತೆ ಟೊಮೆಟೊ. ಮೊದಲೇ ಹಾಕಿದರೆ ಎಲ್ಲನೂ ಒಂಥರ ಇದು ಆಗಿಬಿಡುತ್ತೆ, ತುಂಬ ಬೆಂದು ಎಲ್ಲ ಇದು ಆಗಿಬಿಡುತ್ತೆ. ಅದಕ್ಕೆ ನೋಡಿ ಇವತ್ತು ಮೆಂತ್ಯ ಪಲ್ಯ, ಹೆಸರು ಬೇಳೆಯಿಂದ ಮೆಂತ್ಯ ಪಲ್ಯ ಮಾಡ್ತಾ ಇದ್ದೀನಿ ನೋಡಿ. ಮೊದಲಿಗೆ ಒಗ್ಗರಣೆ ಕೊಡ್ತಾ ಇದ್ದೀನಿ. ಬೆಳ್ಳುಳ್ಳಿ ಎಲ್ಲ ಜಜ್ಜಿಟ್ಕೊಂಡಿದ್ದೀನಿ. ಈಗ ಒಗ್ಗರಣೆ ಕೊಡಬೇಕು. ಯಾವ ರೀತಿ ಮಾಡ್ತೀನಿ ಅಂತ ನೋಡ್ಕೊಳ್ಳಿ. ಹೆಸರು ಬೇಳೆ ಹಾಕಿ, ನಾನು ಮೊದಲೇ ಬೇಳೆ ಏನು ಬೇಯಿಸಿಟ್ಕೊಂಡಿಲ್ಲ. ಈಗ ಒಗ್ಗರಣೆ ಕೊಟ್ಟು ಆಮೇಲೆ ಈರುಳ್ಳಿ ಒಗ್ಗರಣೆಗೆ ಹಾಕಬೇಕು. ಈರುಳ್ಳಿ ಹಾಕ್ಕೊಂಡು
ಆಮೇಲೆ ಸ್ವಲ್ಪ ನೀರು ಹಾಕ್ಕೋಬೇಕು ನೋಡ್ಕೊಳ್ಳಿ. ಈಗ ನೋಡಿ ಈರುಳ್ಳಿ ಹಾಕ್ಕೋತಾ ಇದ್ದೀನಿ. ಜಜ್ಜಿದ ಬೆಳ್ಳುಳ್ಳಿ ಒಗ್ಗರಣೆಗೆ ಹಾಕಿದ್ದೀನಿ. ಈಗ ಸ್ವಲ್ಪ ಕೈ ಆಡಿಸಿ ಆಮೇಲೆ ಸ್ವಲ್ಪ ನೀರು ಹಾಕ್ಕೋಬೇಕು. ಸ್ವಲ್ಪನೇ ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಕೊಂಡು ನೀರಿಗೆ ಕುದಿ ಬಂದ ಮೇಲೆ ಆಮೇಲೆ ಬೇಳೆ ಹಾಕ್ಕೋಬೇಕು. ಸಣ್ಣ ಉರಿಯಲ್ಲಿ ಇಟ್ಕೊಂಡು ಬೇಳೆ ಬೆಂದ ಮೇಲೆ ಆಮೇಲೆ ನೀವು ಉಪ್ಪು ಹಾಕ್ಕೊಂಡು ಅರಿಶಿನ ಪುಡಿ ಹಾಕ್ಕೊಂಡು ಆಮೇಲೆ ಮೆಂತ್ಯ ಸೊಪ್ಪನ್ನು ಹಾಕಿ ಸಣ್ಣ ಉರಿಯಲ್ಲಿ ಇಟ್ಕೊಂಡ್ರೆ ಪಲ್ಯ ರೆಡಿ ಆಗುತ್ತೆ ನೋಡಿ. ಈಗ ನೋಡಿ ನೀರು ಕಾಯ್ತಾ ಇದೆ, ಕುದೀತಾ ಇದೆ. ಸಾಂಬಾರಿಗೆ ನಾನು ಇದು ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ, ಈಗ ಹಾಕ್ತಾ ಇದ್ದೀನಿ ನಾನು. ಈಗ ಮೆಂತ್ಯ ಸೊಪ್ಪಿನ ಪಲ್ಯಗೆ ಬೇಳೆ ಹಾಕ್ಕೋತಾ ಇದ್ದೀನಿ ನೋಡಿ. ನೀರೆಲ್ಲ ಕುದಿ ಬಂದಿದೆ. ಈಗ ಬೇಳೆ ಹಾಕ್ಕೊಂಡು ಸಣ್ಣ ಉರಿಯಲ್ಲಿ ಇಟ್ಕೋತೀನಿ ನೋಡಿ. ಮುಚ್ಚಿಕೊಂಡು ಸಣ್ಣ ಉರಿಯಲ್ಲಿ ಇಟ್ಟರೆ ಚೆನ್ನಾಗಿ ಬೇಯುತ್ತೆ ನೋಡಿ. ಎಲ್ಲ ಬೆಂದ ಮೇಲೆ ಆಮೇಲೆ ಮೆಂತ್ಯ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಈಗ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಬೇಳೆ. ಹೆಸರು ಬೇಳೆ ಬೇಗ ಬೇಯುತ್ತೆ, ನಾವು ಮೊದಲೇ ಅವಶ್ಯಕತೆ ಇಲ್ಲ. ಒಂದೇ ಸಲ ಮಾಡ್ಬೋದು. 5 ನಿಮಿಷದಲ್ಲಿ ಬೇಳೆ ಬೆಂದು ಬಿಡುತ್ತೆ. ಆಮೇಲೆ ಮೆಂತ್ಯ ಸೊಪ್ಪು ಹಾಕ್ಕೊಂಡು ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು 2 ನಿಮಿಷ ಇಟ್ಕೊಂಡ್ರೆ ಪಲ್ಯ ರೆಡಿ ನೋಡಿ. ಯಾವ ಥರ ಬಂದಿದೆ ಪಲ್ಯ ಅಂತ ಕಮೆಂಟ್ ಮಾಡಿ. ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ಹೆಸರು ಬೇಳೆಯಿಂದ ಮಾಡಿದ ಮೆಂತ್ಯ ಪಲ್ಯ. ಈಗ ನೋಡಿ ರೆಡಿ ಆಯಿತು, ಅಡುಗೆ ಎಲ್ಲ ರೆಡಿ ಆಯಿತು. ಈ ವಿಡಿಯೋ ಹೇಗೆ ಬಂದಿದೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಹೀಗೆ ತಿಳಿಸ್ತಾ ಇರಿ. ಒಂದು ಲೈಕನ್ನು ಕೊಡಿ. ಮತ್ತೆ ಸಿಗೋಣ.